ನಿರೀಕ್ಷೆಯಂತೆ ವಿಧಾನಸಭಾ ಕಲಾಪದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರದ ಸಾಲು ಹಗರಣಗಳು ಭಾರೀ ಗದ್ದಲಕ್ಕೆ ಸಾಕ್ಷಿಯಾಯಿತು. ಮುಡಾ ಹಗರಣ ಪ್ರಸ್ತಾಪಿಸಿ ಚರ್ಚೆಗೆ ಬಿಜೆಪಿ ಪಟ್ಟು ಹಿಡಿತು. ಪ್ರಶ್ನೋತ್ತರ ಅವಧಿಯನ್ನು ಮೊಟಕುಗೊಳಿಸಿ ಹಗರಣಗಳ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪೀಕರ್ಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಖುದ್ದು ಸಿಎಂ ಅಖಾಡಕ್ಕೆ ಇಳಿದ್ರು. ಬಿಜೆಪಿ ಬೇಡಿಕೆಯನ್ನು ಪ್ರಬಲವಾಗಿ ವಿರೋಧ ಮಾಡಿದ್ರು. ಎಲ್ಲ ಹಗರಣಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಾನು ಸಿದ್ಧ ಇದ್ದೇನೆ. ಅದೇ ರೀತಿ ಬಿಜೆಪಿ ಮುಖಂಡ ವೀರಯ್ಯ ಬಂಧನದ ಬಗ್ಗೆ ಕೂಡ ಬಿಜೆಪಿ ಮಾತನಾಡಲಿ ಅಂತ ಕೆಣಕಿದರು. ಪ್ರಶ್ನೋತ್ತರ ಅವಧಿ ಮುಗಿದ ನಂತರದಲ್ಲಿ ಚರ್ಚೆಗೆ ಸಿದ್ಧವಿರುವುದಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಪ್ಪಿಕೊಂಡ ನಂತರದಲ್ಲಿ ಬಿಜೆಪಿ ತನ್ನ ಪ್ರತಿಭಟನೆಯನ್ನು ಕೈಬಿಡ್ತು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಚರ್ಚೆಗೆ ತಡೆ ಮಾಡಲ್ಲ, ನಾವು ಚರ್ಚೆಗೆ ಅವಕಾಶ ಪ್ರತಿಪಕ್ಷ ನಾಯಕರೇ, ಭರವಸೆ ಮೇರೆಗೆ, ನಿಮ್ಮ ಭರವಸೆ ಮೇರೆಗೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮಗೆ ನಿಲುವಳಿಗೆ ಅವಕಾಶ ಮಾಡ್ತೀನಿ. ನಮಗೂ ಗಲಾಟೆ ಮಾಡಕ್ ಬರ್ತದೆ, ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ವೀರಯ್ಯ ಬಂಧಿಸಿದಿರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಬಟ್ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸದ್ ಬೇಡ. ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್. ಅವ್ರೇನೋ ಪ್ರಾಬ್ಲಮ್ ಬಂದಿರ್ತಾರೆ, ಒಂದ್ ಗಂಟೆ ವಿತಿನ್ 1 ಅವರ್ ಬೇಕಾದ್ರೆ ನೀವು ಕ್ಲೋಸ್ ಮಾಡಿ. ಬೇಗ ಪ್ರಶ್ನೆ ನೀವು ಕ್ಲೋಸ್ ಮಾಡಿ. ಅಧ್ಯಕ್ಷರೇ, ಅವರು ಒಪ್ಪಿದ್ದಾರೆ. ವಿಲ್ ಡು ಇಟ್. ಪ್ರಶ್ನೋತ್ತರ ಕಲಾಪದ ಬಳಿಕವೂ ಕೂಡ ಆಡಳಿತ ವಿರೋಧ ಪಕ್ಷದ ನಡುವೆ ಹಗರಣಗಳ ಬಗ್ಗೆ ಮಾತಿನ ಚಕಮಕಿ ನಡೆಯಿತು. ದಲಿತರ ಉದ್ಧಾರಕನೆಂದು ಹೇಳಿಕೊಳ್ಳುವ ಕಾಂಗ್ರೆಸ್ಸು ದಲಿತರ ಹಣವನ್ನು ಲೂಟಿ ಹೊಡೆದಿದೆ ಅಂತ ಅಶೋಕ್ ಆರೋಪ ಮಾಡಿದರು. ವಾಲ್ಮೀಕಿ ಕೇಸ್ನಲ್ಲಿ ನಾಗೇಂದ್ರ 25% ಕಮಿಷನ್ ತಿಂದಿರಬೇಕು ಅನಿಸುತ್ತೆ. ಉಳಿದ ಹಣ ಪಕ್ಷದ ಚುನಾವಣಾ ವೆಚ್ಚಕ್ಕೆ ಹೋಗಿದೆ ಅಂತ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ 187 ಕೋಟಿ ಅಲ್ಲ, 89.62 ಕೋಟಿ ರೂಪಾಯಿ ಮಾತ್ರ ಹೋಗಿದೆ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಎಂ ಡಿ.ಕೆ. ಶಿವಕುಮಾರ್, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಏನೂ ತಪ್ಪು ಮಾಡಿಲ್ಲ, ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರೆ, ಇದನ್ನು ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೇನೆ ಅಂತಂದ್ರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ನುಡಿದಂತೆ ನಡೆದಿದ್ದೇವೆ. ಕರೆಕ್ಟಾಗಿ ನಡೆದಿದ್ದೇವೆ. ನುಡಿದಂತೆ 187 ಕೋಟಿಯನ್ನ ಲೂಟಿ ಹೊಡೆದಿದ್ದೇವೆ. ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ, ಅದನ್ನೆಲ್ಲ ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನ್ ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ, ನಾವು ರೆಸಿಗ್ನೇಷನ್ ಕೊಡು ಅಂತನೂ ಹೇಳಿಲ್ಲ. ಇವೆಲ್ಲದರ ನಡುವೆ ಮಾಜಿ ಸಚಿವ ನಾಗೇಂದ್ರಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕ್ಲೀನ್ ಚಿಟ್ ಕೊಟ್ಟಾಯಿತು. ಆದರೆ ನಾಗೇಂದ್ರ ವಿರುದ್ಧ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಇರುವ ಏರೋಸ್ಪೇಸ್ ಹೋಟೆಲಲ್ಲಿ ನಿಗಮದ ಅಧಿಕಾರಿಗಳು ಸೇರಿಕೊಂಡು 6-7 ಜನರ ಜೊತೆಗೆ ನಾಗೇಂದ್ರ ಸಭೆ ಸೇರಿ ತಪ್ಪಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಜೈಲೊಳಗೆ ಹೋದರೆ ನಿಮ್ಮನ್ನು ಯಾರೇ ಬಿಡಿಸ್ತಾರೆ, ನಿಮ್ಮನ್ನು ಅರೆಸ್ಟ್ ಮಾಡಿದ್ರೂ ಕೂಡ ನನ್ನ ಹೆಸರು ಹೇಳಬಾರ್ದು, ನಾನು ಅಧಿಕಾರದಲ್ಲಿದ್ದರೆ ನಿಮ್ಮನ್ನು ಬಿಡಿಸ್ತೇನೆ ಅಂತ ಅಧಿಕಾರಿಗಳ ಜೊತೆಗೆ ನಾಗೇಂದ್ರ ಡೀಲ್ ಮಾಡಿಕೊಂಡಿದ್ದಾರೆ ಅಂತ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಏರ್ಪೋರ್ಟ್ ಇದೆಯಲ್ಲ ಅಧ್ಯಕ್ಷರೇ, ದೇವನಹಳ್ಳಿ ಏರ್ಪೋರ್ಟ್ ಸ್ವಲ್ಪ ಕಾಣೆಯಾದ ಜಾಗ. ಒಂದು ಖಾಸಗಿ ಹೋಟ್ಲಲ್ಲಿ ಇವರೆಲ್ಲ ಸೇರ್ತಾರೆ. ನಾಗೇಂದ್ರ ನಿಗಮದ ಅಧಿಕಾರಿ ಕರೆದು ನನಗಿರೋಂಥ ಮಾಹಿತಿ 6-7 ಜನ ಎಲ್ಲ ಸೇರ್ತಾರೆ. ಒಂದು ಸಾಯಲ್ಲ ಅನ್ಕೊಂಡಿದ್ದ ಸತ್ತೋಗ್ಬಿಟ್ಟವನೆ. ಈಗ ನಮಗೆ ಬೇರೆ ದಾರಿ ಇಲ್ಲ, ಒಂದು ಉಪಾಯ ಹುಡುಕರ ಅಂತಾನೆ. ಏನದು ಅಂತ ಕೇಳ್ತಾರೆ. ನಾನು ಒಳಗಡೆ ಹೋದ್ರೆ, ನಾನು ಜೈಲೊಳಗಡೆ ಹೋದ್ರೆ ನಿಮ್ಮನ್ನೆಲ್ಲ ಯಾರು ಬಿಡಿಸ್ತಾರೆ? ಅದಕ್ಕೆ ಏನು ಮಾಡ್ಬೇಕು ಸರ್ ಅಂತಾನೆ. ನಾನು ಅಧಿಕಾರದಲ್ಲಿದ್ದರೆ ನಿಮ್ಮನ್ನೆಲ್ಲ ಬಚಾವ್ ಮಾಡೇ ಮಾಡ್ತೀನಿ, ನನ್ನ ಹೆಸರೇ ಮಾಡಬೇಡಿ ಅಂತ ಅಲ್ಲಿ ಒಂದು ಡೀಲು ಕೂಡ ಮಾಡ್ತಾರೆ.
ವಿಧಾನಸಭಾ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಶಾಸಕ ಯತ್ನಾಳ್ ನಡುವೆ ಇಂದು ಸ್ವಾರಸ್ಯಕರ ಚರ್ಚೆ ನಡೆಯಿತು. ವಿಧಾನಸಭೆ ನಿಯಮಾವಳಿ ಪ್ರಕಾರ ತನಿಖೆ ಹಂತದಲ್ಲಿರುವ ವಾಲ್ಮೀಕಿ ಮೂಡಾ ಸೇರಿ ಯಾವುದೇ ಪ್ರಕರಣದ ಚರ್ಚೆಗೆ ಅವಕಾಶವಿಲ್ಲ. ಆದರೆ ಜನರಿಗೆ ಸಂಪೂರ್ಣ ಮಾಹಿತಿ ಹೋಗಬೇಕು ಎಂಬ ಉದ್ದೇಶದಿಂದ ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ಸಿಎಂ ಹೇಳಿದರು. ಆಗ ಆರ್ಗ ಜ್ಞಾನೇಂದ್ರ ಮಾತನಾಡಲು ಪ್ರಯತ್ನಿಸಿದಾಗ ವೀರಯ್ಯ ಬಂಧನದ ಬಗ್ಗೆಯೂ ಮಾತನಾಡಿ ಎಂದು ಕುಟುಕಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಯತ್ನಾಳ್, ನಮ್ಮ ಪಾರ್ಟಿಯೂ ಸ್ವಚ್ಛವಾಗಬೇಕು, ನಿಮ್ಮ ಪಾರ್ಟಿಯೂ ಸ್ವಚ್ಛವಾಗಬೇಕು, ಎಲ್ಲದರ ಬಗ್ಗೆಯೂ ಚರ್ಚೆಯಾಗಲಿ ಅಂತ ಹೇಳಿದ್ರು. ಇದೇ ಅವಕಾಶವನ್ನ ಉಪಯೋಗಿಸಿಕೊಂಡ ಸಿದ್ದರಾಮಯ್ಯ, ನಿಮ್ಮ ಪಕ್ಷದಲ್ಲಿ ಸಿಎಂ ಆಗ್ಬೇಕಂದ್ರೆ 2,500 ಕೋಟಿ ಕೊಡಬೇಕು ಅಂತೀರಿ ಎಂದು ವ್ಯಂಗ್ಯವಾಡಿದ್ರು. ಇದರಿಂದ ಕೆರಳಿದ ಯತ್ನಾಳ್, ಹಾಗಿದ್ರೆ ಸಿಬಿಐ ತನಿಖೆಗೆ ನೀಡಿ ಎಂದು ಸವಾಲು ಹಾಕಿದ್ರು. ಇದಕ್ಕೆ ತಿರುಗೇಟು ನೀಡಿದ್ದ ಸಿಎಂ, ಕೇಂದ್ರ ಸರ್ಕಾರದಿಂದ ನೀವೇ ಸಿಬಿಐ ತನಿಖೆಗೆ ಕೊಡಿ ಎಂದು ಟಾಂಗ್ ಕೊಟ್ರು. ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು, ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಹೇಳ್ತಾರಲ್ಲ, ನಿಯಮಾವಳಿ ಪ್ರಕಾರ ಸಭೆ ನಡೆಸಿ ಅಷ್ಟೇ. ಪ್ರಶ್ನೋತ್ತರ ದಯವಿಟ್ಟು ಬೂತ್ನಲ್ಲಿ ಹಿರಿಯ ಸದಸ್ಯರು ದಯವಿಟ್ಟು ಸ್ವಲ್ಪ ಪ್ರಶ್ನೋತ್ತರ ಆಗಲಿ. ನೋಡಿ, ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ, ಪ್ಲೀಸ್ ಸಿಟ್ ಡೌನ್. ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು, ನಿಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು. ಸಿಬಿಐ ತನಿಖೆ ಕೊಡ್ರಿ, ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ, ಸಿಬಿಐ ತನಿಖೆಗೆ. ಸಿಬಿಐ ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ? ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.